ಅಭಿಮಾನಿ ಹೆಸರಿನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಸರಗೊಂಡಿದ್ದಾರೆ. ಕೈಗೆ ಮೇಜರ್ ಆಪರೇಷನ್ ಆದ ನಂತರ ವಾರ್ಡ್ಗೆ ಶಿಫ್ಟ್ ಆಗ್ತಿದ್ದಂತೆ ವಿಚಾರ ತಿಳಿದ ದರ್ಶನ್ ತುಂಬಾ ನೊಂದುಕೊಂಡ್ರಂತೆ. ಹೌದು, ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ನೋಡಿ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ದರ್ಶನ್ ಅಭಿಮಾನಿ ಸಂಘದ ಕಾರ್ಯದರ್ಶಿ ಪುನೀತ್ ಹೇಳಿದ್ದಾರೆ. ದರ್ಶನ್ ಬೇಸರದ ಬಗ್ಗೆ ವಿವರಿಸಿದ ಪುನೀತ್, ಹಲವು ವರ್ಷಗಳ ಹಿಂದೆಯೇ ದರ್ಶನ್ ನಮಗೆ ಒಂದು ಸೂಚನೆ ನೀಡಿದ್ರು, ಯಾರು ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರಿಸಬಾರ್ದು, ಅಷ್ಟೇ ಅಲ್ಲ ಯಾರ ಬಗ್ಗೆಯೂ ಅವಹೇಳನಕಾರಿ ಪೋಸ್ಟ್ ಹಾಕಬಾರ್ದು ಅಂತ ಹೇಳಿದ್ರು ಎಂದು ಪುನೀತ್ ಪ್ರತಿಕ್ರಿಯಿಸಿದ್ದಾರೆ. ಹಾಗೆ ಇದು ಖಂಡಿತ ಫೇಕ್ ಪೇಜ್ ಅಂತಾನೂ ತಿಳಿಸಿದ್ದಾರೆ. ಎಷ್ಟೋ ವರ್ಷಗಳಿಂದಾನು ಫಸ್ಟ್ ಪಾಯಿಂಟ್ ಅವ್ರು ಹೇಳೋದೇ ಇಷ್ಟೇ ಸರ್, ಯಾರು ಏನು ಬೇಕಾದ್ರೂ ಮಾಡ್ಕೊಂಡ್ರಿ ಸರ್, ನೀವು ಸೈಲೆಂಟ್ ಆಗಿ ಫಿಲಮ್ಸ್ ಬಂದಾಗ ಫಿಲಂ ಪ್ರಮೋಷನ್ಸ್ ಮಾತ್ರ ಮಾಡಿ ಅಂತ ಹೇಳ್ತಾರೆ ಸರ್. ಅದು ಬಿಟ್ಟು ಈ ತರ ಕೆಲಸಗಳು ಈಗ ಅನ್ಎಕ್ಸ್ಪೆಕ್ಟೆಡ್ ಸರ್, ಈಗ ಚಾನ್ಸೇ ಇಲ್ಲ ಸರ್. ಆತರ ಅವ್ರು ಹೇಳಕ್ಕೂ ಆಗಲ್ಲ, ಹೇಳೋದು ಇಲ್ಲ ಸರ್. ಆತರ ಮನುಷ್ಯ ಸರ್ ಅವರು. ಈಗ ಸಹಜ ಅದು ನೋಡಿದ್ರೆ ಅನ್ಸುತ್ತೆ, ಅಂದ್ರೆ ಇಂಥ ಮನಸ್ಥಿತಿಲಿ ಯಾರು ಕೂಡ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಬಟ್ ಎಲ್ಲ ಒಂದ್ ಕಡೆ ಅಂದ್ರೆ ಈಗ ಗಜಪಡೆ ಅನ್ನುವಂತಹ ಪೇಜ್ ಅಲ್ಲೇ ಪೋಸ್ಟ್ ಆಯ್ತು ಅನ್ನುವಂಥದ್ದು, ಅದು ನಿಮಗೆ ಸಂಬಂಧಪಟ್ಟಿರುವಂತ ಪೇಜ್ ಅಥವಾ ಫೇಕ್ ಪೇಜ್ ಹೇಗೆ ಅನ್ನುವಂಥದ್ದು? ಇಲ್ಲ ಸರ್, ಖಂಡಿತ ಅದು ಫೇಕ್ ಪೇಜ್ ಸರ್. ಅಪ್ಪು ನಿಧನದ ಬಳಿಕ ಅಪ್ಪು ಮಾಡಬೇಕಾದ ಕಾರ್ಯಗಳನ್ನ ಪತ್ನಿ ಅಶ್ವಿನಿ ಮುಂದೆ ನಿಂತು ನೆರವೇರಿಸುತ್ತಿದ್ದಾರೆ. ದೊಡ್ಡ ಮನೆಗೆ ತಕ್ಕ ಸೊಸೆ ಅನ್ಸ್ಕೊಂಡಿದ್ದಾರೆ ಅಶ್ವಿನಿ. ಈ ಮಧ್ಯೆ ದೊಡ್ಡ ಮನೆ ಸೊಸೆ ವಿರುದ್ಧ ಕಿಡಿಗೇಡಿಯೊಬ್ಬ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾನೆ. ಇತ್ತೀಚೆಗೆ RCB ಅನ್ಬಾಕ್ಸಿಂಗ್ ಇವೆಂಟ್ ನಲ್ಲಿ ಅಶ್ವಿನಿ ಭಾಗಿಯಾಗಿದ್ರು. ಅಶ್ವಿನಿ ಭಾಗಿಯಾಗಿದ್ದಕ್ಕೆ RCB ನಿರಂತರವಾಗಿ ಸೋಲ್ತಿದೆ, ಒಳ್ಳೆಯ ಕೆಲಸಕ್ಕೆ ಪತಿ ಇಲ್ಲದವರನ್ನ ಕರೆಸಿದ್ದೇ ತಪ್ಪು ಅಂತ ಬರೆದುಕೊಂಡಿದ್ದ. ಈ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಕಿಡಿಗೇಡಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಂದಹಾಗೆ ಮೊದಲು ಗಜಪಡೆ ಹೆಸರಿನ ಅಕೌಂಟ್ನಲ್ಲಿ ಈ ಪೋಸ್ಟ್ ಹಾಕಲಾಗಿತ್ತು. ವಿರೋಧ ವ್ಯಕ್ತವಾಗ್ತಿದ್ದಂತೆ ಸುದೀಪ್ ಅಭಿಮಾನಿಗಂತ ಖಾತೆ ಹೆಸರು ಬದಲಾಯಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಪ್ಪು ಅಭಿಮಾನಿಗಳು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿ ಪೋಸ್ಟ್ ಮಾಡಿದವನನ್ನ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಅಭಿಮಾನಿಗಳ ಮಧ್ಯೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ವಾರ್ ನಡೆಯುತ್ತಲೇ ಇರುತ್ತೆ. ಆದರೆ ಇಷ್ಟು ಕೀಳು ಮಟ್ಟದಲ್ಲಿ ಪೋಸ್ಟ್ ಹಾಕುವುದು ಸರಿಯಲ್ಲ ಅಂತ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.